ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮಂಗಳ ಶಿವಮೊಗ್ಗ ಇದು ಮನಸ್ಸುಗಳ ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೋಡ ಮುಸುಕಿದ ಚಂದ್ರ ಅಧ್ಯಾಯ 2. ಒಂದು ದಿನ ಸಂಜೆ 6 ಗಂಟೆಯ ಸಮಯ. ದಿನಕರನು ಪಶ್ಚಿಮದ ಪರ್ವತದ ಅಂಚಿನಲ್ಲಿ ಅಡಗುತ್ತಿದ್ದ. ಅವನ ಕೆಂಬಣ್ಣದ ಪ್ರಕಾಶದಿಂದ ಸಾಗರದ ನೀರು ಬಂಗಾರದಂತೆ ಹೊಳೆಯುತ್ತಿತ್ತು. ಎಲ್ಲ ಪ್ರಕೃತಿ ಸೌಂದರ್ಯವನ್ನು ಚುಂಬಿಸಿ ಸಾಗರದ ಅಲೆಗಳನ್ನು ಅಪ್ಪಿ ಬಂದ ಗಾಳಿಯು ತಂಪಾಗಿ ಬೀಸುತ್ತಿತ್ತು. ಅದರ ಸೇವನೆಯಿಂದ ಸಂತೋಷವಾದರೂ ಪರಸ್ಪರ ಅಗಲಿ ಇರಬೇಕೆನ್ನುವ ವೇದನೆ ಕಂಬನಿಯ ರೂಪ ತಾಳಿ ಕೆನ್ನೆಯ ಮೇಲಿನಿಂದ ಹಾದು ಪ್ರತ್ಯೇಕ ಹನಿಗಳಾಗಿ ಕೆಳಗುರುಳುತ್ತಿದ್ದವು. ಮರಳ ಮೇಲೆ ಕಾಲು ಚಾಚಿ ಕುಳಿತು ಮರಳಿನಲ್ಲಿ ಏನೇನೋ ಬರೆಯುತ್ತಿದ್ದರೂ ಕೆಳನೆಟ್ಟ ನೋಟವನ್ನು ಕಿತ್ತು ಪ್ರಶಾಂತನ ಮುಖವನ್ನು ಶಿಲ್ಪ ಅವಲೋಕಿಸಿದಾಗ ಅವನ ಕಣ್ಣಿನಲ್ಲೂ ಅಗಲುವಿಕೆಯ ಕಂಬನಿ ತುಂಬಿ ನಿಂತಿತ್ತು. ಎಳಸು ಮುಖ, ಚಿಕ್ಕ ಕಿವಿ, ಸಂಪಿಗೆಯಂತಹ ಮೂಗು, ಅಗಲವಾದ ಹಣೆ, ಹವಳದಂತಹ ತುಟಿಗಳು, ಮಿಂಚು ಕಣ್ಣು, ಗಾಳಿಗೆ ನವಿಲಿನಂತೆ ನರ್ತಿಸುತ್ತಿರುವ ಮೃದುವಾದ ಕೂದಲು ಪ್ರಶಾಂತನ ಲಕ್ಷ್ಯವನ್ನು ಎತ್ತಿ ಹಿಡಿದಿದ್ದವು. ಆ ದುಃಖ ತುಂಬಿದ ಮುಖದಲ್ಲೂ ಚೆಲುವಾಗಿಯೇ ಕಂಡ ಶಿಲ್ಪಾಳ ಕಣ್ಣಿಗೆ. ಪ್ರಶಾಂತ, ನೀನು ಹೋಗಲೇಬೇಕೇನೋ? ಪ್ರಶಾಂತನ ಕಣ್ಣಲ್ಲಿ ತನ್ನ ನೋಟ ತೂರಿ ಕೇಳಿದಳು. ಹೌದು ಶಿಲ್ಪ, ಬೆಳಗಾವಿಗೆ ಹೋಗಲೇಬೇಕು. ನಮ್ಮ ತಂದೆಗೆ ಅಲ್ಲಿಗೆ ವರ್ಗವಾಗಿದೆ. ನನ್ನನ್ನು ಬಿಟ್ಟು ಹೋಗೋಕೆ ನಿನಗೆ ಮನಸ್ಸು ಬರುತ್ತಾ? ಇಲ್ಲ ಶಿಲ್ಪ, ಮನಸ್ಸು ಬರಲ್ಲ. ಆದರೆ ಏನು ಮಾಡಲಿ, ನಿನ್ನನ್ನು ಅಗಲಿ ನಾನು ಬದುಕುತ್ತೇನೋ ಇಲ್ಲೋ ಅನುಮಾನ ಪಡ್ತಾ ಇದ್ದೀನಿ. ಉಕ್ಕಿ ಬಂದ ದುಃಖದ ಕಡಲಲ್ಲಿ ಮಿಂದು ಬಂದವು ಆ ಮಾತುಗಳು. ಪ್ರಶಾಂತ, ನನ್ನನ್ನು ಮರೆಯೊಲ್ಲ ತಾನೆ? ಇಲ್ಲ ಶಿಲ್ಪ, ಇಲ್ಲ. ನಿನ್ನಂತಹ ಆತ್ಮೀಯ ಸ್ನೇಹಿತೆಯನ್ನು ಮರೆಯುವುದೇ? ನನ್ನ ಹೃದಯ ಬಡಿತ ಇರೋವರೆಗೂ ಮರೆಯೋದಿಲ್ಲ. ನಾನು ದುಡಿದು ಸಂಪಾದನೆ ಮಾಡುತ್ತಿರುವಾಗ ನಿನ್ನ ದರ್ಶನ ಪಡೆಯೋಕೆ ನೀನೆಲ್ಲಿರುವೆಯೋ ಅಲ್ಲಿಗೆ ಬರ್ತೀನಿ. ನಮ್ಮಿಬ್ಬರ ಹಳೆಯ ನೆನಪಿನ ಪುಟಗಳನ್ನು ತಿರುವಿ ಹಾಕ್ತಾ ಹಿಂದಿನದೆಲ್ಲವನ್ನು ನೆನಪಿಸಿಕೊಂಡು ಸಂತೋಷ ಪಡುತ್ತೇನೆ. ಇಷ್ಟೊತ್ತು ನುಡಿದದ್ದು ನಿನ್ನ ನಾಲಿಗೆ ತಾನೆ? ಯಾಕೆ, ಅನುಮಾನವೇನೂ ಇಲ್ಲ? ಹಾಗೆಂದು ಭಾಷ್ಯ ಕೊಡು, ಇಷ್ಟೇ ತಾನೆ? ತಗೋ. ಅವಳ ಹಸ್ತದ ಮೇಲೆ ತನ್ನ ಹಸ್ತವನ್ನು ಇಟ್ಟು ಮೃದುವಾಗಿ ಅದುಮಿ ಭಾಷೆಯನ್ನು ಕೊಟ್ಟು ಕೆಲ ಹೊತ್ತು ಇಬ್ಬರ ಹಸ್ತದ ಬೆಸುಗೆ ಹಾಗೆಯೇ ಇತ್ತು. ಆದರೆ ಇಬ್ಬರ ಕಣ್ಣಿನಲ್ಲಿ ಗಂಗೆ ಪ್ರತ್ಯಕ್ಷಳಾಗಿದ್ದಳು. ಪ್ರಶಾಂತ, ಆ ದೇವರು ಎಷ್ಟು ಕ್ರೂರ ಅಲ್ವೇ? ಯಾಕೆ ಶಿಲ್ಪ, ನಮ್ಮಿಬ್ಬರನ್ನು ಸ್ನೇಹದ ದೋಣಿಯಲ್ಲಿ ಸಾಗುವಂತೆ ಮಾಡಿ ದಡ ಮುಟ್ಟೋ ಮುನ್ನಾನೆ ಅಗಲಿಸ್ತಾ ಇದ್ದಾನೆ. ಯಾವಾಗಲೂ ಅವನು ಮಾಡೋದೇ ಹೀಗೆ. ನಾವು ದುಃಖ ಪಡುವುದನ್ನು ನೋಡಿ ತಾನು ಕೇಕೆ ಹಾಕಿ ನಕ್ಕು ಸಂತೋಷ ಪಡ್ತಾನೆ. ನಾವುಗಳು ಎಷ್ಟಾದರೂ ಅವನು ಆಡಿಸೋ ಹಾಗೆ ಆಡ್ತಾ ಇರೋ ಸೂತ್ರದ ಗೊಂಬೆಗಳು ಅಲ್ವೇ? ಅದಿರಲಿ, ನನ್ನ ನೆನಪು ನಿನ್ನ ಹತ್ತಿರ ಸ್ಥಿರವಾಗಿ ಉಳಿಯುವಂತಹ ನೆನಪಿನ ಕಾಣಿಕೆ ಏನು ಕೊಡಲಿ? ಮಳೆಗೆ ಮಾಸಲಾರದೆ, ಬೆಂಕಿಗೆ ಸುಡಲಾರದೆ, ಸೂರ್ಯನ ಶಾಖಕ್ಕೆ ಒಣಗಲಾರದಂತಹ ಅಮರ ಕವಿತೆ ನಿನ್ನ ನೆನಪಿನ ಕಾಣಿಕೆಯಾಗಿ ಈ ಮೊದಲೇ ಕೊಟ್ಟಿರುವಾಗ ಇದಕ್ಕಿಂತಲೂ ಬೆಲೆಯುಳ್ಳದ್ದು ಯಾವುದಾದರೂ ಇದೆಯೇನು? ನಿನ್ನ ಪ್ರಶ್ನೆಗೆ, ನಿನ್ನ ಪ್ರೀತಿಗೆ ಉತ್ತರಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ ಶಿಲ್ಪ. ನಿನ್ನಷ್ಟು ಬುದ್ಧಿವಂತನೂ ನಾನಲ್ಲ. ಶಿಲ್ಪ, ನಮ್ಮಿಬ್ಬರ ಸ್ನೇಹದ ಮೊದಲ ಮೆಟ್ಟಿಲೆ ಆ ಹಾಡು ಅನ್ನೋದನ್ನು ನಾನು ಮರೆತು ಬಿಟ್ಟಿದ್ದೆ. ಪ್ರಶಾಂತ, ನನ್ನ ನೆನಪಿಗಾಗಿ ನಿನಗೇನು ಕೊಡಲಿ? ನನ್ನ ಮನಸ್ಸಿನ ಕ್ಯಾಸೆಟ್ಟಿನಲ್ಲಿ ನಮ್ಮಿಬ್ಬರ ಸ್ನೇಹ ಬೆಸುಗೆಯಾಗುವ ಹಾಡನ್ನು ಟೇಪ್ ಮಾಡಿಕೊಂಡಿದ್ದೇನೆ. ನಿನ್ನ ನೆನಪು ಬಂದಾಗ ಹೃದಯದ ಗುಂಡಿ ಅದುಮಿ ಆ ಹಾಡನ್ನು ಕೇಳ್ತಾ ಇದ್ದೀನಿ. ಶಿಲ್ಪ ನಿರುತ್ತರಳಾದಳು. ಅವನನ್ನು ಸಂತೈಸುವಂತಹ ಯಾವ ಮಾತು ಅವಳ ನಾಲಿಗೆ ನುಡಿಯಲಿಲ್ಲ. ಅವಳ ಶಬ್ದಕೋಶದಲ್ಲಿದ್ದ ಅಕ್ಷರಗಳ ಸರಮಾಲೆ ಮಾಯವಾದಂತೆ ಎನಿಸಿತು. ಈ ಲೋಕದಲ್ಲಿ ತಮ್ಮಿಬ್ಬರನ್ನು ಬಿಟ್ಟು ಬೇರೆ ಯಾರೂ ಇಲ್ಲದಂತೆ ತೋರಿತು. ತನ್ನ ಕೈ ಗಡಿಯಾರದ ಕಡೆಗೆ ಒಮ್ಮೆ ದೃಷ್ಟಿ ಹರಿಸಿದಾಗ ಆಗಲೇ ಸಮಯ 8 ಆದದ್ದು ಗೊತ್ತಾಯಿತು. ದೂರದಲ್ಲಿ ಮನೆಗಳ ದೀಪ ಕಡ್ಡಿಗೀರಿದ ಬೆಳಕಿನಂತೆ ಮಿನುಗುತ್ತಿದ್ದವು. ಲಕ್ಷಾಂತರ ನಕ್ಷತ್ರಗಳೆಲ್ಲ ತಮ್ಮನ್ನು ಇಣುಕಿ ನೋಡಿ ತಮ್ಮ ವೇದನೆಯಲ್ಲಿ ಪಾಲ್ಗೊಂಡಂತೆ ಕಂಡವು. ಈವರೆಗೂ ಕೋಪಿಸಿಕೊಂಡ ಸಾಗರದ ತೆರೆಗಳೆಲ್ಲ ಡಬಲ್ ಎಂಬ ಶಬ್ದ ಮಾಡುತ್ತಿದ್ದವು. ಅಷ್ಟು ರಾತ್ರಿಯಾದರೂ ಆ ಸ್ಥಳದಿಂದ ಮನೆಗೆ ಹೋಗಲು ಮನಸ್ಸಾಗಲಿಲ್ಲ.
ಇಂದೇ ಕೊನೆಯ ದಿನ, ತಮ್ಮಿಬ್ಬರ ಮಿಲನದ ಕೊನೆಯ ದಿನ. ಹಾದಿ ಉದ್ದಕ್ಕೂ ಅಗಲುವಿಕೆಯ ಕಂಬನಿ ಸುರಿಸುತ್ತಾ ಒಬ್ಬರನ್ನೊಬ್ಬರು ಅಗಲಿ ತಮ್ಮ ಮನೆ ಸೇರಿದರು. ಇಷ್ಟು ರಾತ್ರಿ ಆಗುವವರೆಗೂ ಎಲ್ಲೋ ಹೋಗಿದ್ದೆ? ಮನೆಯ ಹೊಸ್ತಿಲ ಒಳಗೆ ಕಾಲಿಡುತ್ತಿದ್ದಂತೆ ಶಾಂತ ಪ್ರಶ್ನೆಯನ್ನು ಹಾಕಿದಳು. ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಕೊನೆಯ ಬಾರಿ ಹೇಳಿ ಬರಲು ಹೋಗಿದ್ದೆ ಅಮ್ಮ. ಹೋಗಬಾರ್ದಂತ ಹೇಳಿಲ್ಲ ಕಂದ, ತಡವಾಗಿ ಬಂದದಕ್ಕೆ ಕೇಳಿದೆ ಅಷ್ಟೆ ಅಮ್ಮ. ಈ ಸ್ನೇಹ, ಪ್ರೀತಿ, ಅಗಲುವಿಕೆ ಆ ಸೃಷ್ಟಿಕರ್ತ ಯಾಕಾದರೂ ಮಾಡಿರಬೇಕು? ಈ ಸ್ನೇಹಿತರನ್ನು ಹೇಗೆ ಬಿಟ್ಟು ಹೋಗೋದು ಅಂತ ನನಗೆ ತುಂಬ ನೋವಾಗ್ತಾ ಇದೆ. ಈ ಜೀವನವೇ ಬೇಸರ ಅನ್ನಿಸ್ತಾ ಇದೆ. ಅದಕ್ಕೆ ಮಗು, ಸ್ನೇಹದ ಸೆಳೆತ ಅನ್ನೋದು, ಆ ಸೆಳೆತದಲ್ಲಿ ಬಲವಾದ ಶಕ್ತಿ ಇದೆ. ಸ್ವಲ್ಪ ದಿನ ಹೀಗೆ ಆಗುವುದು. ದಿನಗಳು ಉರುಳಿದಂತೆ ಮರೆತು ಹೋಗುತ್ತೆ. ಊಟಕ್ಕೆ ಬಡಿಸ್ತೀನಿ ಬಾ ಎನ್ನುತ್ತಾ ಅಡುಗೆ ಮನೆ ಸೇರಿದಳು. ಅದೊಂದು ದಿನ ರಾತ್ರಿ ಇದ್ದಕ್ಕಿದ್ದಂತೆ ಶ್ರೀಕಾಂತನಿಗೆ ಹೃದಯಾಘಾತವಾಗಿ ತೀರಿ ಹೋದಾಗ ಮೈಸೂರಿನಲ್ಲಿರುವ ಪ್ರಶಾಂತನ ಅಜ್ಜ ತಿಥಿ ಕರ್ಮವನ್ನು ಮುಗಿಸಿಕೊಂಡು ತನ್ನ ಮಗಳಿಗೆ ಮೈಸೂರಿಗೆ ಕರೆದುಕೊಂಡು ಹೋದರು. ಪ್ರಶಾಂತನ ಶಿಕ್ಷಣ ಅಲ್ಲಿಗೆ ಮುಂದುವರೆಯಿತು. ಕಾಲಚಕ್ರದ ತಿರುಗುಣಿಯಲ್ಲಿ ಸಿಕ್ಕ ದಿನಗಳು, ತಿಂಗಳುಗಳು ಉರುಳಿದವು. ಪ್ರಶಾಂತ ಬೆಳೆದು ದೊಡ್ಡವನಾಗಿದ್ದ. BCom ಫೈನಲ್ ಕಲಿಯುತ್ತಿದ್ದ. ಶಾಂತಾಳ ಬಾಳಿಗೆ ಎಲ್ಲವೂ ಆಗಿದ್ದ. ತಂದೆ ಆಕಸ್ಮಿಕವಾಗಿ ಲಾರಿ ಅಪಘಾತದಲ್ಲಿ ಸಿಕ್ಕು ಸಾವನ್ನಪ್ಪಿಕೊಂಡಾಗ ಅವಳ ವ್ಯಸನ 100 ಮಡಿಯಾಯಿತು. ಯೌವನಾವಸ್ಥೆಯಲ್ಲಿ ಶಾಂತಮ್ಮನ ಕುಂಕುಮ ಅಳುಕಿ ಹೋಗಿದ್ದರಿಂದ ಕಂಬನಿ ಮಿಡಿಯುವುದೇ ಅವಳ ವೃತ್ತಿಯಾಗಿತ್ತು. ತಾಯಿಯ ಕಣ್ಣೀರನ್ನು ಒರೆಸು ಸಂತೈಸುವುದೇ ಪ್ರಶಾಂತನಿಗೆ ಒಂದು ದೊಡ್ಡ ಉದ್ಯೋಗವಾಗಿತ್ತು. ಬೆಳೆದು ನಿಂತ ಲಕ್ಷ್ಮಿ ಒಬ್ಬಳು ಎಲ್ಲಿಯಾದರೂ ಕೆಲಸಕ್ಕೆ ಸೇರಿಕೊಳ್ಳಬೇಕೆಂದರೆ ತಾಯಿ ಒಪ್ಪಿಗೆ ಕೊಡುತ್ತಿರಲಿಲ್ಲ. ತಂದೆಗೆ ಕೊಟ್ಟ ವಚನದಂತೆ BCom ಫೈನಲ್ ಫಸ್ಟ್ ಕ್ಲಾಸ್ನಲ್ಲಿ ಪಾಸು ಬೇರೆ ಆಗಬೇಕು. ಹೊರಗಡೆ ಹೋದಾಗ ಎಲ್ಲ ದುಃಖ ಮರೆತು ಗೆಲುವಾಗಿದ್ದರು. ಮನೆಗೆ ಬಂದು ತಾಯಿಯ ಮುಖ ನೋಡುತ್ತಿದ್ದಂತೆ ದುಃಖ ಒತ್ತರಿಸಿ ಬರುತ್ತಿತ್ತು. ಇದ್ದುದರಲ್ಲೇ 2 ಹೊತ್ತು ತಿಂದು ಕಾಲ ತಳ್ಳುತ್ತಿದ್ದರು. ಅಂದು ದಿನಕ್ಕಿಂತ ಮುಂಚೆ ಸುಧೀರನ ಮನೆಗೆ ಹೋದ. ಸುಧೀರ ಪ್ರಶಾಂತನ ಬಾಲ್ಯ ಸ್ನೇಹಿತನಲ್ಲದಿದ್ದರೂ ಕೇವಲ 3 ವರ್ಷದ ಇಬ್ಬರ ಸ್ನೇಹ 100 ವರ್ಷದ ಸ್ನೇಹದಂತೆ ಭದ್ರವಾಗಿತ್ತು. ಪ್ರತಿದಿನ ಸುಧೀರನನ್ನು ಜೊತೆ ಮಾಡಿಕೊಂಡು ಕಾಲೇಜಿಗೆ ಹೋಗುವುದೇ ಪ್ರಶಾಂತನಿಗೆ ರೂಢಿಯಾಗಿತ್ತು. ಸುಧೀರನ ಮನೆಯಲ್ಲಿ ಅಪರೂಪದ ಯಾವ ತಿಂಡಿ ಮಾಡಿದರೂ ಅದರಲ್ಲಿ ಪ್ರಶಾಂತನ ಪಾಲು ಇದ್ದದ್ದೇ. ಸುಧೀರನ ತಾಯಿಗೆ ಅಮ್ಮ ಎಂದು, ಉಷಾಳಿಗೆ ತಂಗಿ ಎಂದು ಕರೆಯುತ್ತಿದ್ದ ಪ್ರಶಾಂತ. ಅವರಿಬ್ಬರ ಸ್ನೇಹ ಒಂದೇ ತಾಯಿಯ ಹೊಟ್ಟೆಯಿಂದ ಹುಟ್ಟಿದವರಂತಿತ್ತು. ಸುಮಾರು ಬೆಳಗಿನ 10 ಗಂಟೆಯಾಗಿತ್ತು ಸಮಯ. ಪ್ರಶಾಂತ ಸುಧೀರನ ಮನೆ ತಲುಪಿ ಸ್ವಿಚ್ಚನ್ನು ಅದುಮಿ ನಿಂತುಕೊಂಡ. ಅಲ್ಲೇ ವರಾಂಡದಲ್ಲಿ ಉಷಾ ಇದ್ದಳು. ಬಾಗಿಲು ತೆರೆದಳು. ಪ್ರಶಾಂತನನ್ನು ನೋಡಿ, ಏನಣ್ಣ, 2 ದಿನದಿಂದ ನಮ್ಮನೆಯ ಹಾದಿ ಮರೆತು ಹೋಗಿದ್ದೆ ಏನು? ಒಳ ಬರೋದಕ್ಕಿಂತ ಮುಂಚೆನೇ ಪ್ರಶ್ನೆ ಕೇಳಿದ್ಲು. ನನ್ನ ಮನೆಯ ಹಾದಿ ನನಗೆ ಮರೆತು ಹೋಗುತ್ತೇನಮ್ಮ? ಹಾಗಾದರೆ ಯಾಕೆ ಬರಲಿಲ್ಲ? ಅಮ್ಮನಿಗೆ ಹುಷಾರಿರಲಿಲ್ಲ, ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ, ಹೀಗಾಗಿ ಬರೋಕ್ಕೆ ಆಗಲಿಲ್ಲ. ಈಗ ಹುಷಾರಾಗಿದ್ದಾರಾ? ಇಂದು ಪರವಾಗಿಲ್ಲ. ಎಲ್ಲಿ ಸುಧೀರ ಇದ್ದಾನೋ? ಇಲ್ಲ, ಹೊರಗಡೆ ಹೋಗಿದ್ದಾನೋ? ಸ್ನಾನ ಮಾಡ್ತಿರ್ಬೇಕು, ಕೂತ್ಕೊಳ್ಳಿ ಅಣ್ಣ, ಕರೀತೀನಿ ಎನ್ನುತ್ತಾ ಅಡುಗೆಯ ಮನೆಯತ್ತ ಓಡಿ ಹೋದಳು. ಹೊರಗೆ ಅರಿವೆಗಳನ್ನು ಒಣಹಾಕಿ ಹೊಸ್ತಿಲ ಒಳಗೆ ಕಾಲಿಡುತ್ತಿದ್ದಂತೆ ಪೇಪರ್ ಮೇಲೆ ದೃಷ್ಟಿ ಹಾಯಿಸುತ್ತಾ ಕುಳಿತಿರುವ ಪ್ರಶಾಂತನನ್ನು ಕಂಡ ಕಮಲಮ್ಮನವರು ಆಶ್ಚರ್ಯದಿಂದ, ಯಾವಾಗ ಬಂದೆ ಪ್ರಶಾಂತ ಎಂದು ಕೇಳಿದರು. ಈಗ ತಾನೇ ಬಂದೆ ಅಮ್ಮ. 2 ದಿನಗಳಿಂದ ಯಾಕೋ ಈ ಕಡೆ ಬಂದಿಲ್ಲ ಅಂತ ಬೇಸರದ ಸ್ವರದಲ್ಲಿ ಕೇಳ್ತಾರೆ. ಅಮ್ಮನಿಗೆ ಹುಷಾರಿರಲಿಲ್ಲ ಅಮ್ಮ ಅಂತ ನೋಡಿದಾಗ, ಏನಾಗಿತ್ತು ಅಮ್ಮಂಗೆ? ಈಗ ಹೇಗಿದ್ದಾರೆ? ಚಳಿ ಜ್ವರ ಬಂದಿದೆ, ಇಂದು ಸ್ವಲ್ಪ ಪರವಾಗಿಲ್ಲ ಅಮ್ಮ, ಹುಷಾರಾಗಿದ್ದಾರೇನೋ. 1 ವಾರ ತಣ್ಣೀರಲ್ಲಿ ಕೆಲಸ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಇಲ್ಲದೆ ಹೋದರೆ ಆ ಹಾಳು ಇನ್ಫೆಕ್ಷನ್ ಮತ್ತೆ ಬರುತ್ತೆ ಅಂತೆ. ಹೇಗೋ ಲಕ್ಷ್ಮಿ ಇದ್ದಾಳಲ್ಲ, ಅಮ್ಮನಿಗೆ ಹುಷಾರಾಗೋವರೆಗೂ ಮನೆ ಕೆಲಸವನ್ನು ಅವಳೇ ಮಾಡ್ಕೋತಾಳೆ. ಅಷ್ಟೊತ್ತಿಗೆ ಸುಧೀರ್ ರೆಡಿಯಾಗಿ ಬುಕ್ಸನ್ನು ಕೈಯಲ್ಲಿ ಹಿಡಿದುಕೊಂಡು ಹಾಜರಾಗಿ, ಲೆಕ್ಚರ್ ಹೊಡೆದದ್ದು ಇನ್ನೂ ಸಾಕಾಗಿಲ್ವಾ ಬಾಬಾ, ಇಂದು ಗ್ಯಾದರಿಂಗ್ ಬೇರೆ ಇದೆ, ಬೇಗ ಹೋಗೋಣ ಎಂದನು. ನೀನೇ ತಾನೇ ಗಂಟೆಗಟ್ಟಲೆ ನನಗೆ ಕಾಯಿಸಿ ಈಗ ನೀನೇ ಸಾಚ ಆಗ್ತಿದ್ದೀಯಾ? ಸ್ನೇಹಪೂರ್ವಕವಾಗಿ ಸುಧೀರನ ಬೆನ್ನು ಚಪ್ಪರಿಸಿ ನೋಡಿದ
ಪ್ರಶಾಂತ ಅಂದ ಹಾಗೆ ನಾವು ಹಾಡಿನ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿತ್ತಲ್ಲ. ಇಂತಹ ಶುಭ ಸಮಯ ಮತ್ತೆ ಬರೋಲ್ಲ. ಯಾಕೆ ಅಂದರೆ ಇದು BCom ಕೊನೆಯ ವರ್ಷ. ನಮ್ಮಲ್ಲಿಯೂ ಒಂದು ಕಲೆ ಇದೆ ಎಂದು ವ್ಯಕ್ತಪಡಿಸೋಕೆ ಇದೇ ಸದಾವಕಾಶ. ಹೌದಲ್ಲೋ, ನೀನು ಹೇಗಾದರೂ ತುಂಬ ಚೆನ್ನಾಗಿ ಹಾಡ್ತೀಯ. ನೀನು ಹಾಡಿನ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿತ್ತು. ತುಂಬ ತಪ್ಪು ಮಾಡಿಬಿಟ್ಟೆ. ಯಾಕೋ ಏನೋ ಹಾಡೋದಂದರೆ ನನಗೆ ಆಗ್ತಾನೇ ಇಲ್ಲ ಕಣೋ ಎಂದು ಪ್ರಶಾಂತ್ ಹೇಳ್ತಾನೆ. ಪ್ರಶಾಂತ್ ರಭಸದಿಂದ ಸೈಕಲನ್ನು ತುಳಿಯುತ್ತಾ ಮಿಂಚಿನ ವೇಗದಲ್ಲಿ ಜೀವದ ಪರಿವೇ ಇಲ್ಲದೆ ಕಾಲೇಜಿನ ಹಾದಿ ಹಿಡಿದ. ಎದುರಲ್ಲಿ ಏಕಕಾಲಕ್ಕೆ 2 ವಾಹನಗಳು ಬಂದಿದ್ದರಿಂದ ಒಮ್ಮೆಲೆಯೇ ಆತ ಗಾಬರಿಯಾಗಿ ಒಂದು ಮೈಲುಗಲ್ಲಿಗೆ ಹೊಡೆದಾಗ ಪ್ರಶಾಂತ ಒಂದೆಡೆ ಕುಟಿದು ಬಿದ್ದರೆ ಸುಧೀರ ರೋಡಿನ ಇನ್ನೊಂದು ಅಂಚಿನೆಡೆಗೆ ಕುಟಿದು ಬಿದ್ದ. ಮುಂದೆ ಬರುವ ಗಾಡಿಯನ್ನು ನೋಡಿದ ಪ್ರಶಾಂತ ವಾಹನದ ಬಾಯಿಗೆ ತುತ್ತಾಗುವುದರಲ್ಲಿ ಒಂದೇ ಜಿಗಿತದಲ್ಲಿ ಜಿಗಿದು ಆ ಮೃತ್ಯುವಿನ ಬಾಯಿಯಿಂದ ಪಾರು ಮಾಡಿದ. ಆಗ ಪ್ರಶಾಂತ ಕಲ್ಲು ಪ್ರತಿಮೆಯಾಗಿ ನಿಂತುಕೊಂಡಾಗ ಯಾಕೋ ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಏನು ಹೇಳು ಪ್ರಶಾಂತ, ಮೈ ಕುಲುಕಿ ಹೇಳಿದ. ಕೆಲವು ಕ್ಷಣಗಳ ಬಳಿಕ, ಒಂದು ವೇಳೆ ನೀನು ಹೋಗಿಬಿಟ್ಟಿದ್ದರೆ ನಾನು ಅಮ್ಮನಿಗೆ ಏನು ಹೇಳಬೇಕಾಗಿತ್ತು? ಯಾಕೆ ಅಳ್ತೀಯ ಬಿಡೋ. ನಾನು ಒಂದು ವೇಳೆ ಹೋಗ್ಬಿಟ್ರೆ ನನ್ನ ತಾಯಿಗೆ ಮಗನಾಗಿ, ತಂಗಿಗೆ ಅಣ್ಣನಾಗಿ ನೀನು ಇದ್ದೇ ಇರುತ್ತಿದ್ದೆ ಅಲ್ವಾ ಅನ್ನುತ್ತಾ ಪ್ರಶಾಂತನ ಬಟ್ಟೆಗೆ ತಗುಲಿದ ಧೂಳನ್ನು ಮೃದುವಾಗಿ ಜಾಡಿಸಿ ಹೋಗಲಾಡಿಸಿದೆ. ಅಲ್ಲಿಯೇ ಬಿದ್ದ ಸೈಕಲನ್ನು ಎತ್ತಿ ನಿಲ್ಲಿಸಿ ಹಿಂದೆ ಕೂಡುವಂತೆ ಹೇಳಿ ನಿಧಾನವಾಗಿ ಆತ ಸೈಕಲನ್ನು ತುಳಿಯುತ್ತಾ ಕಾಲೇಜಿನತ್ತ ಹೊರಟ. ಸೈಕಲ್ನಿಂದ ಕೆಳಗಿಳಿಯುವಾಗ ಚಕ್ರದ ಬಾಯಿಗೆ ಅಡ್ಡವಾಗಿ ಬಂದ ಅಪರಿಚಿತ ಸ್ತ್ರೀಯರನ್ನು ಕುರಿತು, ಏನ್ರಿ ಅಕ್ಕಪಕ್ಕ ನೋಡಿ ನಡಿಬಾರದ ಎಂದು, ಸಾರಿ ನಾನು ಅರ್ಜೆಂಟಾಗಿ ಸಾಂಗ್ ರಿಹರ್ಸಲ್ಗೆ ಹೋಗ್ತಾ ಇದ್ದೆ ಎಂದಷ್ಟೇ ಅವಳೆಂದು ಹೊರಟೇ ಬಿಟ್ಲು. ಅವಳ ಮಾತಿನ ಮೃದುತ್ವದಲ್ಲಿ ಜೇನು ಹರಿದು ಬಂದು ಪ್ರಶಾಂತನ ಕಿವಿಗಳಿಗೆ ತಾಕಿದಂತೆ ಅವಳ ಬದುಕಿನ ಪುಸ್ತಕದ ಹಳೆಯ ಪುಟವನ್ನು ತಿರುವಿ ಹಾಕಿದಂತಹ ಅನುಭವವಾಯಿತು. ಅವಳ ಮನಸ್ಸೆಂಬ ಸಮುದ್ರದ ಅಲೆಗಳು ಅವನ ಹೃದಯದ ದಡಕ್ಕೆ ಜೋರಾಗಿ ಅಪ್ಪಳಿಸಿದಂತಾಗಿ ಗರಬಡಿದವನಂತೆ ನಿಂತುಕೊಂಡ. ಅವಳು ಹೋದ ದಾರಿಯತ್ತ ದೃಷ್ಟಿಯನ್ನು ಇಟ್ಟು ನಿಂತ ಪ್ರಶಾಂತನನ್ನು ಗಮನಿಸಿ ಭುಜ ತಟ್ಟಿ ಎಚ್ಚರಿಸಿ, ಅವಳು ಹೋದ್ಲಪ್ಪ, ಬಾ ಹೋಗೋಣ, ಲೇಟ್ ಆಗುತ್ತೆ ಎಂದು ಪ್ರೇಯರ್ ಹಾಲಿನತ್ತ ಕರೆದುಕೊಂಡು ಹೋದ. ಮಧ್ಯಾಹ್ನ 3 ಗಂಟೆಯ ಸಮಯಕ್ಕೆ ಕಾರ್ಯಕ್ರಮಗಳು ಪ್ರಾರಂಭವಾದವು. ಮೊದಲು ಭಾಷಣ, ಬಹುಮಾನ ವಿತರಣೆ ಆದ ಕೆಲವು ಕ್ಷಣಗಳ ಬಳಿಕ ಒಂದು ಡ್ರಾಮವನ್ನು ವಿದ್ಯಾರ್ಥಿಗಳು ಮಾಡಿದರು. ವಿದ್ಯಾರ್ಥಿನಿಯರು ಕೊನೆಗೆ ಚನ್ನಪ್ಪ ಗೌಡರು ಹಾಡಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದವರ ಹೆಸರುಗಳನ್ನು ಕೂಗಿ ಮಾಯವಾಗುತ್ತಿದ್ದಂತೆಯೇ ಶಿಲ್ಪಾ ಸ್ಟೇಜಿನ ಮೇಲೆ ಒಂದು ಮೂಲೆಯಿಂದ ನಿಧಾನವಾಗಿ ನಡೆದು ಮೈಕಿನತ್ತ ಬರುತ್ತಿದ್ದಳು. ಎಲ್ಲ ಸ್ತ್ರೀಯರಂತೆ ಅವಳು ಕೂಡ ಚಿಕ್ಕದಾದ ಹಣೆಗೆ ದೊಡ್ಡದಾದ ಕುಂಕುಮವನ್ನು ಇಟ್ಟು ಮುಖದಲ್ಲಿ ಗೆಲುವು ಮೂಡಿಸಿ ತುಟಿಯಲ್ಲಿ ನಗೆಯನ್ನು ತುಂಬಿದ್ದಳು. ಸಡಿಲವಾಗಿ ಹಾಕಿದ ಜಡೆಗೆ ರಬ್ಬರ್ ಬ್ಯಾಂಡನ್ನು ಸಹ ಹಾಕಿದ್ಲು. ಹಣೆಯ 2 ಮಗುಲಿಗೂ ಉಂಗುರವಾಗಿದ್ದ ಕೂದಲು ಫ್ಯಾನಿನ ಗಾಳಿಗೆ ನರ್ತಿಸುತ್ತಿತ್ತು. ಬೇಟೆಗಾರನು ತನ್ನ ಉಪಜೀವನಕ್ಕಾಗಿ ಪ್ರಾಣಿಗಳನ್ನು ಹುಡುಕುತ್ತಿರುವಂತೆ ಶಿಲ್ಪಾಳ ಕಣ್ಣುಗಳು ಯಾರನ್ನೋ ಹುಡುಕುತ್ತಿದ್ದವು. ಅವಳ ಮನದ ಮೂಲೆಯಲ್ಲಿ ಹೂವಿನಂತೆ ಮುದ್ದೆಯಾಗಿದ್ದ ಆ ಹಳೆಯ ಹಾಡು ಮನದಾಳದ ರಾಗವಾಗಿ, ಇಂಪಾದ ಮಧುರವಾದ ಸ್ವರವಾಗಿ ಹೊರಬಿದ್ದಿತು. ಅವಳ ಆ ಸ್ವರವು ಅಲೆ ಅಲೆಯಾಗಿ ಎಲ್ಲರ ಕಿವಿಯವರೆಗೂ ತಲುಪಿದಾಗ ಹಿತವೆನಿಸಿತು, ಖುಷಿ ಎನಿಸಿತು. ಅದೇ ಹಾಡು ತಾನೇ, ನಾನೇ ಬರೆದ ಹಾಡು, ತನ್ನ ಬಾಲ್ಯದ ಹಾಡು ತಾನೇ, ಹಾಡುತ್ತಿದ್ದ ಹಾಡು. ಪ್ರಶಾಂತನ ಕಿವಿಗಳು ನೆಟ್ಟಗಾದವು. ರೋಮಗಳು ತನ್ನನ್ನು ನರನಾಡಿಗಳಲ್ಲಿ ಅನುರಾಗದ ಹೊನಲು ಹರಿದಾಡಿದಂತಾಯಿತು. ಅವನ ಹೃದಯವೆಂಬ ತೋಟದಲ್ಲಿ ಅವಳ ಪ್ರೀತಿ ಎಂಬ ಹೂವು ನೀರಿಲ್ಲದೆ ಮುದುಡಿ ಮುದ್ದೆಯಾಗಿ ಚೈತನ್ಯ ಇಲ್ಲದೆ ಮೊಗ್ಗಾಗಿದ್ದು, ಶಿಲ್ಪಾಳ ರಾಗವು ಮಳೆಯಿಂದ ಅರಳಿ ನಿಂತಿತು. ಆ ಕೋಣೆ ತುಂಬ ನೃತ್ಯ ಮಾಡುತ್ತಾ ಇಬ್ಬರು ಹಾಡುತ್ತಾ ಕುಣಿಯುತ್ತಿದ್ದಂತೆ ಆ ಸ್ವರದ ಪ್ರತಿಧ್ವನಿಯಾಗಿ, ಹೂವಿನ ಹೊಳೆಯಾಗಿ ಶಿಲ್ಪಾಳ ಇಂಪಾದ ಹಾಡು ಕೇಳಿ ಎಲ್ಲರ ಮನ ತಣಿಯಿತು.
ತೂಗು ಉಯ್ಯಾಲೆಯಂತೆ ಸಂತೋಷದಿಂದ ದೂರಡಿತು. ಹಾಡು ಮುಗಿಯುತ್ತಿದ್ದಂತೆ ಎಲ್ಲರೂ ಬಾರಿಸಿದ ಚಪ್ಪಾಳೆಯ ನಾದದ ಪ್ರತಿಧ್ವನಿ ಪ್ರೇಯರ್ ಹಾಲಿನ ತುಂಬ ಅಪ್ಪಳಿಸಿತು. ಕೆಲ ವಿದ್ಯಾರ್ಥಿಗಳ ತಂಡಗಳು ಜನರ ಕೂಗು ಚಪ್ಪಾಳೆಯ ಸದ್ದಿನಿಂದ ತನ್ನದೇ ಆದ ಒಂದು ಲೋಕದಲ್ಲಿ ಒಂಟಿ ಪಕ್ಷಿಯಂತೆ ಅಲೆಯುತ್ತಿದ್ದ ಪ್ರಶಾಂತ ವಾಸ್ತವದ ಲೋಕಕ್ಕೆ ಬಂದ. ಸ್ನೇಹಿತರೆ, ಧನ್ಯವಾದಗಳೊಂದಿಗೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಈ ಒಂದು ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.